ನಮಸ್ಕಾರ ವೀಕ್ಷಕರೇ, ರಾಘವೇಂದ್ರ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ರಾಘವೇಂದ್ರಸ್ ಕಿಚನ್. ಇವತ್ತು ಚಿಲ್ಡ್ರನ್ಸ್ ಸ್ಪೆಷಲ್ ಅಂದರೆ ಚಿಲ್ಡ್ರನ್ಸ್ ಡೇ ಬರ್ತಾ ಇದೆ ಅಲ್ವಾ, ಇನ್ನು ಅದಕ್ಕೋಸ್ಕರ ಒಂದು ಫೈರ್ಲೆಸ್ ಕುಕ್ಕಿಂಗ್ ರೆಸಿಪಿ ಹೇಳ್ಕೊಡ್ತೀನಿ. ಇದೊಂದು ಸ್ವೀಟ್ ರೆಸಿಪಿ, ಈಸಿ ಕೂಡ, ಕಾಂಪಿಟೇಷನ್ ಕೂಡ ಮಕ್ಕಳು ಮಾಡ್ಬೋದು. ಅದೇನಂದರೆ ಕೊಕೊನಟ್ ಲಾಡು ಮಾಡೋದಕ್ಕೆ ಏನೇನು ಬೇಕು ಅಂದರೆ 1 ಕಪ್ ಡೆಸಿಕೇಟೆಡ್ ಕೊಕೊನಟ್ ತೊಗೊಂಡಿದ್ದೀನಿ, 3/4 ಕಪ್ ಹಾಲಿನ ಪುಡಿ, ಅರ್ಧ ಕಪ್ಗಿನ್ನ ಚೂರು ಜಾಸ್ತಿ ಸಕ್ಕರೆ ಪುಡಿ, 2 ರಿಂದ 3 ಸ್ಪೂನು ಹಾಲು, ಕಾಯಿಸಿ ಆರಿಸಿರೋ ಹಾಲು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನೊಂದು ಅಗಲವಾಗಿರೋ ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟ್ ನಾವು ಏನು ಕೊಬ್ಬರಿ ಪೌಡ್ರ್ ಇಟ್ಕೊಂಡಿದ್ವಿ ಅದನ್ನು ಕಂಪ್ಲೀಟಾಗಿ ಹಾಕ್ಕೊಂಡ್ಬಿಡೋಣ. ಫುಲ್ ಎಲ್ಲ ಹಾಕ್ಕೊಂಡ್ಬಿಡಿ. ನೆಕ್ಸ್ಟ್ ಇದಕ್ಕೆ ಏನು ಮಿಲ್ಕ್ ಪೌಡರ್ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡ್ಬಿಡೋಣ. ಆಮೇಲೆ ಏನು ಶುಗರ್ ಪೌಡ್ರ್ ಇಟ್ಕೊಂಡಿದ್ವಿ ಇದು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು, ನಿಮ್ಮ ಸ್ವೀಟ್ನೆಸ್ಗೆ ಎಷ್ಟು ಬೇಕು ಅಂದರೆ ಅಷ್ಟು. ನಾನು ಫಸ್ಟ್ ಇಲ್ಲಿ ಒಂದು ದೊಡ್ಡ ಸ್ಪೂನಷ್ಟು 3 ರಿಂದ 4 ಸ್ಪೂನಷ್ಟು ಹಾಕ್ತೀನಿ. ನೋಡಿ, 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, 4 ಸ್ಪೂನಷ್ಟು. ಈಗ ಇದನ್ನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಗಲ ಇದ್ರೇ ಚೆನ್ನಾಗಿ ಪ್ಲೇಟು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಈಗ ಇದಕ್ಕೆ ಒಂದೊಂದೇ ಸ್ಪೂನಷ್ಟು ಹಾಲು ಸೇರಿಸ್ತೀನಿ ನಾನು. ನೋಡಿ, ಇವಾಗ 2 ಸ್ಪೂನಷ್ಟು ಸೇರಿಸಿದ್ದೀನಿ ನಾನು. ಸೇರಿಸ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ಎಲ್ಲ ಹಾಲು ಹಾಕೊಂಡ್ಬಿಡ್ಬೇಡಿ, ಮೆತ್ತಗಾಗ್ಬಿಡುತ್ತೆ. ನೋಡಿ, ಇವಾಗ ಇನ್ನೂ 1-2 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಮಿಲ್ಕ್ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಇವಾಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸತಿ. ಹಾಲು ನೀವು ನೋಡ್ಕೊಂಡು ಹಾಕ್ಕೋಬೇಕು, ಸಕ್ಕರೆ ಪುಡಿ ಎಲ್ಲ ಇರೋದ್ರಿಂದ. ಜಾಸ್ತಿ ಹಾಕೊಂಬಿಟ್ರೆ ಒಂದೇ ಸಲ ಹಾಲೇ ಮೆತ್ತಗಾಗ್ಬಿಡುತ್ತೆ, ಅದು ನಮಗೆ ಉಂಡೆ ಸ್ಟ್ರಕ್ಚರ್ ಬರೋಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೋಟಲ್ ಇವಾಗ ನಾವು 4 ಸ್ಪೂನ್ ಹಾಲು ಯೂಸ್ ಮಾಡಿದ್ದೀವಿ. ನಾನು ಇಲ್ಲಿ ತುಪ್ಪ ಆಗಲಿ ಏನೂ ಯೂಸ್ ಮಾಡಿಲ್ಲ ಇದಕ್ಕೆ. ನೋಡಿ, ಈ ಥರ ಒಂದು ಟೆಕ್ಸ್ಚರ್ ಫಾರ್ಮ್ ಬರಬೇಕು, ಉಂಡೆ ಕಟ್ಟೋ ಫಾರ್ಮ್ ಬರಬೇಕು. ಈ ರೆಸಿಪಿ ಲಾಸ್ಟ್ ಇಯರ್ ಚಿಲ್ಡ್ರನ್ಸ್ ಡೇಗೆ ನನ್ನ ಮಗ ಮಾಡಿದ್ದ, ಅವನಿಗೆ ಫಸ್ಟ್ ಪ್ಲೇಸ್ ಬಂದಿದೆ. ಸೊ ಆವಾಗಿಂದನೂ ಅವನಿಗೆ ಯಾವಾಗ ಚಿಲ್ಡ್ರನ್ಸ್ ಡೇ ಬಂದ್ರೂ ಅವನು ಅದನ್ನೇ ಹೇಳ್ತಾನೆ, ನಾನು ಫೈರ್ಲೆಸ್ ಕುಕ್ಕಿಂಗ್ ಮಾಡ್ತೀನಿ ಅಂತ. ಅದರಿಂದ ಮಕ್ಳಿಗೆ ಉಪಯೋಗ ಆಗಲಿ ಅಂತಲೇ ಇದನ್ನು ತೋರಿಸ್ತಾ ಇರೋದು. ನೋಡಿ, ಈ ಥರ ಡಫ್ ಫಾರ್ಮ್ ಆದರೆ ಸಾಕು. ನೋಡಿ, ಇವಾಗ ಇದು ಆಗಿದೆ. ಇವಾಗ ಉಂಡೆ ಕಟ್ಟೋದು ತೋರಿಸ್ತೀನಿ ನಾನು. ನೋಡಿ, ಇವಾಗ ಉಂಡೆ ಕಟ್ಟೋಣ. ಉಂಡೆ ಕಟ್ಟೋಕ್ಕೆ ಮುಂಚೆ ಒಂಚೂರು ತುಪ್ಪ ಸುಮ್ಮನೆ ಕೈಗೆ ಪಾಮ್ಸ್ಗೆ ಹಚ್ಕೊಂಬಿಡೋಣ. ಹಚ್ಕೊಂಡು ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ತಗೊಳ್ಳಿ. ನಾನು ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಸಾಫ್ಟಾಗಿರುತ್ತೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಎಲ್ಲೂ ಕ್ರ್ಯಾಕ್ ಕೂಡ ಬರೋಲ್ಲ. ಈಗ ಇದನ್ನು ಒಂದು ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಮೇಲೆ ಜಸ್ಟ್ ಹಿಂಗೆ ರೋಲ್ ಮಾಡಿ ಎಲ್ಲ ಅದೇ ಥರ ಎಲ್ಲನೂ ಉಂಡೆ ಕಟ್ಕೊಳ್ಳೋಣ. ನೋಡಿ, ಇದೆಲ್ಲ ಈಸಿ ಇಂಗ್ರೀಡಿಯೆಂಟ್ಸಿಂದ ಮಾಡೋದು, ಫೈರ್ಲೆಸ್ ಕೂಡ. ಸೊ ಮಕ್ಕಳಿಗೆ ಬಾಕ್ಸಿಗೆ, ಸ್ನ್ಯಾಕ್ಸ್ಗೆ ಎಲ್ಲದಕ್ಕೂ ಹಾಕಿ ಕಳಿಸ್ಬೋದು. ಈಗ ಸಡನ್ನಾಗಿ ಯಾರೋ ಗೆಸ್ಟ್ ಬಂದರು, ಏನಾದರೂ ಸ್ವೀಟ್ ಮಾಡಬೇಕು, ಏನು ಮಾಡೋದು ಅನ್ನೋವಾಗ ಕೂಡ ನೀವು ಈ ಥರದ್ದನ್ನೆಲ್ಲ ಮಾಡಿ ಕೊಡ್ಬೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಸಾಫ್ಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ
ಒಂದೇ ಒಂದು ಸಲ ಟ್ರೈ ಮಾಡ್ಬೇಕು ನೀವೇ ಹೇಳ್ತೀರ ಅವಾಗ. ನೋಡಿ ಇವಾಗ ಇದನ್ನು ಕಂಪ್ಲೀಟಾಗಿ ಎಲ್ಲನೂ ಉಂಡೆ ಮಾಡ್ತೀನಿ ನಾನು. ಇವಾಗ ಎಲ್ಲ ಉಂಡೆ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾನು ತೋರಿಸಿರೋ ಮೆಷರ್ಮೆಂಟಲ್ಲಿ ಮಾಡಿದ್ರೆ 8 ಉಂಡೆ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ವೈಸ್ ಮಾತ್ರ ಆಸಮ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಸೂಪರ್ ಟೇಸ್ಟಿಯಾಗಿರೋ ಫೈರ್ಲೆಸ್ ಕೊಕೊನಟ್ ಲಡ್ಡು ರೆಡಿ ಆಯಿತು ಅಂತ. ನೀವು ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.